ಅಬಕಾರಿ ಹಗರಣದ ಕೇಸ್ನಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ನ್ಯಾಯಮೂರ್ತಿಗಳ ಪೀಠ ಇವತ್ತು ಜಾಮೀನನ್ನು ಮಂಜೂರು ಮಾಡಿದೆ. 10 ಲಕ್ಷ ರೂಪಾಯಿ ಬಾಂಡಿನ ಆಧಾರದ ಮೇಲೆ ಬೆಳಗ್ಗೆ ಆದೇಶವನ್ನು ಕೊಡ್ತು. ಇವತ್ತು ಸಂಜೆ ಅವರು ಬಿಡುಗಡೆ ಆದರು. ಎಂದಿನಂತೆ ಹೊರಗೆ ಬಂದ ಕೂಡಲೇ ಮೋದಿ ಮತ್ತು ಇನ್ನಿತರರ ವಿರುದ್ಧ ಕಿಡಿಕಾರಿದರು. ಈ ಮಧ್ಯೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುವುದಕ್ಕೆ ಮೊದಲು ತನ್ನ ತೀರ್ಪನ್ನು ಕೊಡುವಾಗ ಬೇಲ್ ಆರ್ಡರ್ನ ಮಾಡುವಾಗ ಹೇಳಿತು, CBI ಪಂಜರದ ಗಿಣಿ ಆಗಬಾರ್ದು, ಸ್ವತಂತ್ರವಾಗಿರಬೇಕು. ಕಾರಣ ಇಡೀ ಪ್ರಕರಣದಲ್ಲಿ ಅದು ಇನ್ನೇನು ಬೇಲ್ ತಗೋಬೋದು ಅವರು ಅಥವಾ ತಗೋತಿದ್ದಾರೆ ಅಥವಾ ಬೇರೆ ಪ್ರಕರಣದಲ್ಲಿ ಅಂತಿದ್ದಾಗ CBI ಅರೆಸ್ಟ್ ತೋರಿಸಿದ್ದು ತಪ್ಪು, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅದನ್ನು ಮಾಡಿದ್ದೀರಿ ಅಂತಲೂ. ಎರಡನೇದು, ಎಷ್ಟು ದಿನ ಅವರು ಇವೇಸಿವ್ ಆಗಿ ಅಂದರೆ ಜಾರಿಕೊಳ್ಳುವ ರೀತಿ ಉತ್ತರಗಳನ್ನು ಕೊಡುತ್ತಿದ್ದಾರೆ ಅಂತ ಹೇಳಿ ಅವರಿಗೆ ಬೇಲನ್ನು ನಿರಾಕರಿಸಲಾಗತ್ತೆ ನಿಮ್ಮ ಕೈಯಿಂದ ಅಂತಲೂ ಒಂದು ಆಕ್ಷೇಪವನ್ನು, ರಾದರ್ ಒಂದು ಅಬ್ಸರ್ವೇಷನನ್ನು, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ CBI ಅರೆಸ್ಟ್ ಮಾಡಿರೋದು ಇಲ್ಲೀಗಲ್ ಅನ್ನೋ ವಿಚಾರದಲ್ಲಿ ಏನು ಸುಪ್ರೀಂ ಕೋರ್ಟು ಹೇಳಿಲ್ಲ, ಇಲ್ಲೀಗಲ್ ಅಂತ ಹೇಳಲಿಲ್ಲ. ಅದು ಈ ಮಧ್ಯೆ ಅವರು ಈಗ ಹೊರಕ್ಕೆ ಬಂದಿದ್ದಾರೆ. ಭಾಳ ವಿಚಿತ್ರ ಅಂತಂದರೆ, ಅವರು ಹೊರಕ್ಕೆ ಬಂದರೂ ಅವರು CM ಆಗಿ ಕಡತಗಳಿಗೆ ಸಹಿ ಹಾಕಬಾರದು ಅಂತ ಕಂಡೀಷನ್ ಹಾಕಿದ್ದಾರೆ ಬೇಲ್ ಅಪ್ಲಿಕೇಶನಲ್ಲಿ ಅಂತ ಹೇಳ್ತಿದ್ದಾರೆ. ಸಹಜವಾಗಿ BJP ಹೇಳುತ್ತೆ, ಸೈನ್ ಹಾಕದೇ ಇರೋದಕ್ಕೆ CM ಆಗಿ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಮೊರಾಲಿಟಿ, ನೈತಿಕ ಹಕ್ಕೇನಿದೆ, ರಾಜೀನಾಮೆ ಕೊಡಬೇಕು ಅವರು ಅಂತ. ಅವ್ರು ಕೊಡೋದಾಗಿದ್ದರೆ ಅವಾಗ ಅರೆಸ್ಟ್ ಆಗಿರೋವಾಗಲೇ ಕೊಡ್ತಿದ್ರು. ಈಗ ಯಾಕೆ ಕೊಡ್ತಾರೆ ಅವರು? ಕೊಡಲ್ಲ ಅವರು, ಅದು ಬೇರೆ ವಿಚಾರ. ಬಟ್ ಅದು ಭಾಳ ವಿಚಿತ್ರವಾದ ಸ್ಥಿತಿ. ಅದು ಒಬ್ಬ ಮುಖ್ಯಮಂತ್ರಿಗೆ ಆರ್ ವಿ ಕ್ರಿಯೇಟಿಂಗ್ ಎ ಸೂಪರ್ ಚೀಫ್ ಮಿನಿಸ್ಟರ್ ವಿತ್ ಇನ್ ದಿ ಸಿಸ್ಟಮ್? ಅವಾಗ ಸಹಜವಾಗಿ ಪ್ರಶ್ನೆ ಉದ್ಭವ. ಎಕ್ಸಾಕ್ಟ್ಲಿ. ಈಗ ಒಂದೊಂದ್ಸರಿ ಸೋನಿಯಾ ಗಾಂಧಿ ಅವ್ರನ್ನ ಸೂಪರ್ ಪ್ರೈಮ್ ಮಿನಿಸ್ಟರ್ ಅನ್ನೋದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ದೇವೇಗೌಡರು ಸೂಪರ್ ಅಂತೆ ಅಂತ ಅಂದ್ಬಿಡೋದು ಈ ಥರ, ಅಥವಾ ವಿಜಯೇಂದ್ರ ತಂದೆಗೆ ಅಸೆಸ್ ಮಾಡುವಾಗ ಸೂಪರ್ ಅಂದ್ಬಿಡೋದು ಈ ಥರ ಒಬ್ಬೊಬ್ರದ್ದು. ಅಥವಾ CM ಬಂದಾಗ ಅವಾಗಲೇ ಯತೀಂದ್ರ ಅವ್ರದ್ದು ಯಾವುದೋ ಫೋನಲ್ಲಿ ಏನೋ ಹೇಳ್ಬಿಟ್ರು ಅಂತ ಅನ್ನೋದು, ಈ ಥರದ್ದು ಸೂಪರ್ ಪವರ್ ಒಂದು ಸೃಷ್ಟಿಯಾಗುತ್ತೆ. ಅದು ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಯಾವ ಐಡಿಯಾ ಮೇಲೆ ಅದನ್ನು ಹೇಳಿದಾರೋ ಏನೋ, ನೋ ಐಡಿಯಾ. ಪದೇ ಪದೇ ಟೀಕೆಯನ್ನ ಮಾಡ್ತಾರೆ ಸರ್. CBI BJP ಕೈಗೆ ಮಾಡಿಲ್ಲ. 2-3 ಬೇಲ್ ಅಪ್ಲಿಕೇಶನ್ ಕಾಂಗ್ರೆಸ್ ಟೀಕೆ ಮಾಡ್ತಾರೆ. ಇನ್ನು ಉತ್ಪನ್ನಗಳಿಗೆ ವಿಧಿಸ್ತಾ ಇರೋ GST ಇರುವ ಗೊಂದಲ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಸಣ್ಣ ವ್ಯಾಪಾರಿಗಳು ವಿತ್ತ ಸಚಿವೆ ಮುಂದೆ ಬೆಳಕು ಚೆಲ್ಲೋದೇ ತಪ್ಪ ಅನ್ನುವಂತ ಪ್ರಶ್ನೆಯಾಗಿದೆ. ಯಾಕೆ ಅಂತಂದ್ರೆ, ಕಳೆದ ವಾರವಷ್ಟೇ ದೆಹಲಿಯಲ್ಲಿ ಒಂದು GST ಕೌನ್ಸಿಲ್ ಸಭೆ ನಡೀತು. ಖಾರ ಬೂಂದಿ ಮೇಲೆ 12% GST ವಿಧಿಸುವ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು. ಇದರಿಂದ ಆಗ್ತಿರೋ ಸಮಸ್ಯೆ ಬಗ್ಗೆ ಕೊಯಮತ್ತೂರಿನ ಅನ್ನಪೂರ್ಣ ರೆಸ್ಟೋರೆಂಟ್ನ ಮಾಲೀಕ ಶ್ರೀನಿವಾಸ್ ಅವರು ಬಹಳ ವಿನಮ್ರತೆಯಿಂದ ಒಂದಿಷ್ಟು ಮಾತನ್ನ ಆಡಿದ್ರು. ಸಿಹಿ ತಿಂಡಿಗೆ ಯಾಕೆ 5% ಹಾಕ್ತೀರಿ, ನಮ್ಕೀನಿಗೆ ಯಾಕೆ 12% ಹಾಕ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಆಕ್ಚುಲಿ ಅವರು ಒಂದು ಮಾತು ಹೇಳಿದ್ರು, ಬನ್ನಿಗೆ ಯಾವುದೋ ಟ್ಯಾಕ್ಸ್ ಇಲ್ಲ, ಅದರೊಳಗೆ ಹಾಕುವಂತ ಕ್ರೀಮಿಗೆ ಟ್ಯಾಕ್ಸ್ ಹಾಕ್ತಿರಲ್ಲ, ಹೆಂಗೆ ಇದು ಅಂತ ಅವ್ರು ಕೇಳ್ತಾ ಇದ್ರು. ವೇದಿಕೆ ಮೇಲೆ ಸಚಿವೆ ನಕ್ಕಿದ್ರು. ಬಟ್ ಆಮೇಲೆ ಕಾರ್ಯಕ್ರಮ ಮೇಲೆ ಅವ್ರು ಕರ್ಸ್ಕೊಂಡ್ರಂತೆ, ಆಮೇಲೆ ಕ್ಷಮೆಯನ್ನು ಕೇಳಿದ್ರಂತೆ. ಇದು ಬಹಳಷ್ಟು ಟೀಕೆಗಳಿಗೆ ಈಗ ಗುರಿಯಾಗಿದೆ. ஒரு ஃபேமிலிக்கு டிஃபரெண்டா ஜிஎஸ்டி போட்டு கொடுக்கறது கஷ்டமா இருக்கு. ஒரு பன்னுக்கு ஜிஎஸ்டி கிடையாது, பன்னுக்குள்ள ஒரு கிரீம் வச்சுட்டு அதுக்கு 18% ஆயிடும். கஸ்டமர் என்ன சொல்றாரு, நீ கிரீமே ஜாமையும் கொண்டா நானே வச்சுக்கிறேன், ஆனா நடத்த முடியல. ಫಸ್ಟ್ ಆಫ್ ಆಲ್ ಅವ್ರನ್ನ ಕರೆಸ್ಕೊಂಡು ಅದನ್ನು ಕೇಳಿದ್ದು, ಅವ್ರ ಜೊತೆ ಮಾತಾಡಿದ್ದು ಬೇರೆ. ಬಟ್ ಆ ವಿಡಿಯೋನ ಹೊರಕ್ಕೆ ಬರೋ ಹಂಗೆ ಮಾಡಿದ್ದು ಅಕ್ಷಮ್ಯ ಅಪರಾಧ ಮತ್ತು ಅದು ದಿಮಾಕಿನ ಪರಿಮಾವಧಿ. ಅದು ನನ್ನ ಪ್ರಕಾರ ಏನು ಅವ್ರು ಕೇಳಿದ್ರು ತಪ್ಪೇನಿದೆ? ಏನಿದೆ ಕೇಳಿರೋದು? 1,000 ಗೋಜ್ಲಿದೆ GST ಒಳಗಡೆ, ಯಾವನು ಹೇಳಲೇಬಾರ್ದು ಹಂಗಾರೆ? ಒಳ್ಳೆ ಕತೆ ಆಯ್ತಲ್ಲ ಇದು. 1,000 ಗೋಜ್ಲಿದೆಯಪ್ಪ, ಅದನ್ನು ಕೇಳಿಕೊಂಡು ರಿಪೇರಿ ಮಾಡಬೇಕಷ್ಟೇ. ಕ್ಷಮೆ ಕೇಳೋ ಎಲ್ಲದಕ್ಕೂ ನೀವು ರಾಜ್ಯಗಳನ್ನ ಕೇಳ್ಕೊಳ್ಳಿ. GST ಕೌನ್ಸಿಲ್ ನೀವೇನು ಮಾಡ್ತೀರಿ ಹಂಗಾರೆ? ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಅವನೊಬ್ಬ ಕೇಳ್ತಾನೆ ನಾಳೆ. ಒಳ್ಳೆ ಕತೆ ಆಯ್ತಲ್ಲ ಇದು. ಏನು GST ಪ್ರಾಬ್ಲಮೇ ಇಲ್ವಾ? ಬರ್ರಿ ನಾನು ಹೇಳ್ತೀನಿ ಇಂಥದ್ದು 100ನ್ನ. ಸಣ್ಣ ಅಂಗಡಿನಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ಟು ಅಥವಾ ಏನೋ ಒಂದು ಅದಕ್ಕೆ 2 ರೂಪಾಯಿ 3 ರೂಪಾಯಿ ಏನೋ ಒಂದು ಇರುತ್ತೆ. ಅದರ ಕಮಿಷನ್ ಅವ್ರಿಗೆ, ಅದು ಪ್ಯಾಕ್ಡ್ ಫುಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಅವ್ರ ಕಮಿಷನ್ ಒಂದು ಪ್ಯಾಕೆಟ್ಗೆ ಅವ್ರಿಗೆ 20 ಪೈಸಾ ಸಿಕ್ಕರೆ ಜಾಸ್ತಿ ಅವ್ರಿಗೆ. GST ಆಫೀಸರ್ಗಳು 5 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಒಳಕ್ಕೆ ಬಂದ್ಬಿಟ್ಟು ನೀನು ಮಾರಿದೀಯಾ GSTಯಲ್ಲಿ ತೋರಿಸು ಇದಕ್ಕೆ ಅಂತಾರೆ. ಎಲ್ಲಿಂದ ಕೊಡ್ಬೇಕು, ಏನು ಮಾಡಬೇಕು ಅವ್ನು ಹೇಳಿ? ಈಗ ಸಿಗೋದು 20 ಪೈಸೆ. ಈ ಥರದ್ದು ಗ್ರೌಂಡಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ. ಅದಕ್ಕೆ ಅದನ್ನು ಎಲ್ಲಾನು ಸರಿ ಆಗತ್ತೆ ಅಂತ ನಾನು ಹೇಳಿಲ್ಲ. ಅಟ್ಲೀಸ್ಟ್ ಬರೋದಾದ್ರೂ ಸರಿ ಮಾಡ್ಬೋದು. ಕಷ್ಟ ಆಗ್ತಿರೋದನ್ನ ಕೆಲವನ್ನ ವಿಪರೀತವಾಗಿ ಜೋಕ್ ಥರ ಇರೋದಾದ್ರೂ ಸರಿ ಮಾಡಿಸ್ಬೇಕಲ್ಲ. ಒಳ್ಳೆ ಕತೆ ಆಯ್ತಿದ್ದು. ವಿಚಿತ್ರವಾಗಿದೆ ಮಜಾ ನೋಡಿದ್ರೆ. ಹಾಲಿನ ಥರ ಸರ್.
ಬೆಂಗಳೂರು ಅಭಿವೃದ್ಧಿ ಉತ್ಪನ್ನ GST ಹಾಲಿನ ದರ ಬಮೂಲ್ ಕಚೇರಿ ಅನುಪಸ್ಥಿತಿಯಲ್ಲಿ ನಿನ್ನೆ ಸಿಟಿ ರೌಂಡ್ಸ್ ಮಾಡಿದ್ರು. ಇವತ್ತು ಯಾವುದೋ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ರು. ಅಲ್ಲಿ ಬಮೂಲ್ ಕಚೇರಿ ಕಟ್ಟಡ ಉದ್ಘಾಟಿಸಿದ್ರು. ಎಲ್ಲ ಮಾಡಿ ಆಗಲಿ ರಾಜಣ್ಣ ಮಂತ್ರಿಗಳಿಗೆ ಹೇಳಿದ್ರು, ಹಾಲು ಉತ್ಪಾದಕರಿಗೆ ಯಾವುದೇ ಲಾಭಾಂಶ ಸಿಗ್ತಿಲ್ಲ, ಎಲ್ಲ ವಸ್ತುಗಳ ಬೆಲೆ ದುಬಾರಿಯಾಗಿದೆ, ಈ ಬಗ್ಗೆ CM ಗಮನ ಹರಿಸಬೇಕು. ಅದಕ್ಕೆ ನಾನಿರೋದೇ ಬಡವರ ಪರ, ಹಾಲಿನ ದರ ಹೆಚ್ಚಳ ಮಾಡೋಣ, ಅದನ್ನೇ ರೈತರು ಕೊಡೋಣ ಬಿಡಿ ಅಂತ ಅಂದುಬಿಟ್ರಿ ಇವರು. ನೀವೇನೋ ಅಂದುಬಿಟ್ರಿ, ನಾನು ಇರೋದೇ ಬಡವರ ಪರ. ಏಕೆ ನಗರದ ಒಳಗಡೆ ಬಡವರು ಇಲ್ವಾ? ಬೆಂಗಳೂರು ಸಿಟಿ ಒಳಗಡೆ ಬಡವರು ಇಲ್ವಾ? ಹಂಗಾರೆ BPL ಕಾರ್ಡ್ ಯಾಕೆ ಕೊಟ್ಟಿದ್ದೀರಿ ಬಡವರಿಗೆ? ಇಲ್ಲಿ ಬೆಂಗಳೂರಲ್ಲಿ ಇರಲೇಬಾರ್ದಲ್ಲ. ಬೆಂಗಳೂರಲ್ಲಿ ಬಡವರೇ ಇಲ್ಲ, ಹಂಗಾರೆ ಬರೀ ರೈತರಲ್ಲಿ ಮಾತ್ರ ಬಡವರು ಇದ್ದಾರೆ ಅಂತಾರ ನಿಮ್ಮ ವಾದ? ಹಂಗಾರೆ ಇದು ಚೆನ್ನಾಗಿದೆ. ಇದು ಎಷ್ಟು ಸರಿ ಜಾಸ್ತಿ ಮಾಡ್ತೀರಿ ಮುಖ್ಯಮಂತ್ರಿಗಳೇ? ಮೊನ್ನೆ 2 ರೂಪಾಯಿ ಮಾಡಿದ್ರು ಸರ್. ಎಷ್ಟು ಸರಿ ಮಾಡ್ತೀರಿ? ಮಾಡಿದ್ದನ್ನ ನೀವೇ ಇಟ್ಕೊಂಡು, ಆಗಲೇ ಮಾಡಿದ್ದನ್ನ ಯಾಕೆ ರೈತರು ಕೊಡಲಿಲ್ಲ ಅವಾಗ? ಈಗ ಮತ್ತೆ ಮಾಡೇನು ರೈತರು ಕೊಡೋದು? ನಮ್ಮ ಜೋಬಿಂದ ಕಿತ್ಬಿಟ್ಟು ಇನ್ಯಾರಿಗೋ ಕೊಡಕ್ಕೆ ನೀವೇ ಬೇಕಾ? ಪುಕ್ಕಟ್ಟೆ ದೊಡ್ಡ ಮನುಷ್ಯ. ಹಂಗಾರೆ ಇದ್ಯಾವ ಲೆಕ್ಕಾಚಾರ ಇದು ನಿಮ್ದು? ಅದು ಬೆಂಬಲ ಬೆಲೆ 5 ರೂಪಾಯಿ 7 ರೂಪಾಯಿ ಮಾಡ್ತೀವಿ ಅಂದಿದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರುವಂತಹ ಸಬ್ಸಿಡಿನ ನೀವೇ ಕೊಟ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡು ಇದೆಯಲ್ಲ ಬೇಕಾದಷ್ಟು. ನಿಮ್ಗೇನು ಕೊಳತೋಗೋಷ್ಟು ದುಡ್ಡು ಇದೆಯಪ್ಪ ಸರ್ಕಾರದಲ್ಲಿ? ಏನೂ ಕೊರತೆ ಇಲ್ಲ ನಿಮಗೆ. ನೀವೇ ಕೊಟ್ಕೊಳ್ಳಿ ನಿಮ್ಮ ಸಬ್ಸಿಡಿ ದುಡ್ಡನ್ನು. ಎಷ್ಟು ಅಂತ ಹಾಕ್ತೀರಿ? ರೈತರ ಪರ ಹಾಗಿದ್ರೆ ಬೆಂಗಳೂರು ಅಥವಾ ಸಿಟಿನಲ್ಲಿ ಹಾಲು ತಗೋತಿರೋ ಗ್ರಾಹಕರ ಪರ ಅಲ್ಲ ನೀವು. ಯು ಆರ್ ಆಂಟಿ ಕನ್ಸ್ಯೂಮರ್ ನೀವು. ಹಂಗಾರೆ ಐ ಆಮ್ ವಾರ್ನಿಂಗ್. ನೀವು ಸರ್ಕಾರಗಳು ಮತ್ತು ಇನ್ಕ್ಲೂಡಿಂಗ್ ನಾನು ಹೇಳ್ತಿರೋದು ಮಿಲ್ಕ್ ಫೆಡರೇಷನ್ಗಳು, ನೀವುಗಳು ಮಾಡ್ಕೋತಿರೋ ಇದಕ್ಕೆ ನಿಧಾನವಾಗಿ ನಂದಿನಿನ ಸಾಯಿಸ್ತೀರಿ ನೀವು. ನಾನು ಬರ್ಕೊಟ್ಟಿದ್ದೀನಿ, ನನ್ನ ಕಣ್ಣು ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದು ನಿಧಾನವಾಗಿ ಸಾಯಿಸ್ತೀರಿ. ಈ ರೀತಿ ರೇಟ್ ಕಂಪ್ಯಾರಿಸನ್ಸಲ್ಲಿ ನೀವು ಪ್ರೈವೇಟ್ ಸೆಕ್ಟರ್ದು ಒಳಕ್ಕೆ ಆಲ್ಮೋಸ್ಟ್ ಕಂಫರ್ಟಬಲ್ ಲೆವೆಲ್ಸ್ಗೆ ಬಂದು ನಿಂತ್ಕೊಂಡಾಗ ಪೀಪಲ್ ವಿಲ್ ಶಿಫ್ಟ್. ಬರ್ಕೊಟ್ಟಿದ್ದೀನಿ. ಅಲ್ಲಿ ಪ್ರೊಕ್ಯೂರ್ಮೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ತಡ್ಕೊಂಡಿದೆ ಅದು. ಒನ್ಸ್ ಇಫ್ ದೇ ಅಚೀವ್ ಎ ಪ್ರೊಕ್ಯೂರ್ಮೆಂಟ್ ಯು ವಿಲ್ ಸಿ ತಮಾಷೆ ಏನು ಅಂತಾಗ. ಯಾರು ಮಾತಾಡಲ್ಲ, ಬರೀ ಬುರ್ಡೆ ಬಿಟ್ಕೊಂಡು ಓಡಾಡ್ತೀರಿ. ಮಾತೆತ್ತಿದ್ರೆ ಬೆಲೆ ಜಾಸ್ತಿ ಮಾಡು, ಬೆಲೆ ಜಾಸ್ತಿ ಮಾಡು. KMFನ ಹೌ ಟು ಮಾಡರ್ನೈಸ್ ದಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸನ್ನು, ಅಲ್ಲಿ ಆಗ್ತಿರೋ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ಸು ಏನು, ಕರಪ್ಟ್ ಏನು, ಲೂಟಿ ಹೊಡಿತಿರೋದು ಏನು ಮಾಡಲ್ಲ. ಬಂತಂದ್ರೆ ದುಡ್ಡು ಜಾಸ್ತಿ ಮಾಡು, ದುಡ್ಡು ಜಾಸ್ತಿ ಮಾಡು. ನೀವು ರೈತರ ಪರನೇ ಇರಿ, ನಾನು ಬೇಡ ಅಂದಿಲ್ಲ. ಅವ್ರಿಗೆ ದುಡ್ಡು ಕೊಡೋದಾದ್ರೆ ಕೊಟ್ಕೊಳ್ಳಿ. ಗ್ರಾಹಕರ ಪರ ಯಾವ್ರು ಹಂಗಾರೆ? ಎಸ್. ಇನ್ನು ಮೂಡಾದಲ್ಲಿ CM ಕುಟುಂಬದ ವಿರುದ್ಧ ಕೇಳಿ ಬಂದ ಆರೋಪಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಅವರ ಪತ್ನಿ ಕೇಳಿದ್ದು, ಮುಖ್ಯಮಂತ್ರಿಗಳ ಪತ್ನಿ ಕೇಳಿದ್ದು 13 ಸೈಟ್ ಅಂತೆ. ಆದರೆ ಮೂಡ ಖಾತೆ ಮಾಡಿಕೊಟ್ಟಿದ್ದು 14 ಸೈಟ್ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನೊಂದು ಕಡೆಗೆ ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ನಿಗಮ ಹಣ ಬಳಕೆ ಆರೋಪ ಹಿನ್ನೆಲೆಯಲ್ಲಿ ಬಳ್ಳಾರಿ ಸಂಸದ ತುಕಾರಾಂ ವಜಾಗೆ ಒತ್ತಾಯಿಸಿ ಯತ್ನಾಳ್ ನೇತೃತ್ವದ ನಿಯೋಗ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ. ಇನ್ನು ಹೋರಾಟವನ್ನಂತೂ ಮಾಡ್ತಾರಂತೆ. ಆಯ್ತು, ಮಾಡಲಿ, ಬೇಡ ಅಂದವನು ಯಾರು ಇವ್ರನ್ನ? ಈಗ ಹಾಲಿಂದಕ್ಕೆ ಇನ್ನೂ ಒಂದು ಸೇರಿಸ್ಬಿಟ್ಟು ಹೇಳ್ತೀನಿ, ಏನ್ ಸರ್? ಬೇಗ ಮಾಡಿ. ಏರಿಕೆನಾ ಸರ್? ಹಾ, ಯಾಕೆ ಸರ್? ಕಾರ್ಪೊರೇಷನ್ ಎಲೆಕ್ಷನ್ ಅನೌನ್ಸ್ ಮಾಡಿ. ಅವಾಗ ಜರ ಮಾಡ್ರಿ, ನೋಡೋಣ. ಮಾಡಿ ಹೇಳ್ತೀನಿ, ನೋಡೋಣ. ಆಲ್ಮೋಸ್ಟ್ ಎಲ್ಲ ಆಗೋಯ್ತು ಸರ್. ಈಗ ಫೈನ್, ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಆಗಿರಬೇಕು. 2 ತಿಂಗಳ ಹಿಂದೆ ರೈಸ್ ಮಾಡಿಬಿಟ್ಟು ನೀವು ಅದನ್ನು ನೀವು KMFನವ್ರು ಇಟ್ಕೊಂಡ್ಬಿಟ್ಟು ರೈತರಿಗೆ ಅದನ್ನು ಕೊಡದೆ, ನಂತರ ರೈತರಿಂದ ಖರೀದಿ ಮಾಡುತ್ತಿರುವ ಹಾಲಿನ ದರನ ಇಳಿಸಿ, ಎಂಥ ದೋಖಾ ಗಿರಾಕಿಗಳಿರ್ಬೇಕು. ನೀವು ಲೆಕ್ಕ ಹಾಕ್ಕೊಳ್ಳಿ. ನೀವು ಸರ್ಕಾರದಲ್ಲಿ ಜನಕ್ಕೆ ಜಾಸ್ತಿ ಮಾಡಿದ್ರು, ಅದನ್ನು KMF ಇಟ್ಕೊಳ್ಳಿ. ರೈತರ ಖರೀದಿ ಮಾಡ್ತಿರೋದನ್ನು ಡೌನ್ ಮಾಡಿಬಿಟ್ರು. ಈಗ ಮತ್ತೆ ಜನದ ಮೇಲೆ ರೈತರು ಕೊಡ್ತಾ ಇರ್ತಾರೆ. ನೀವು ಒಬ್ಬರೇ ಬೇಕಾ ಈ ಎಕನಾಮಿಕ್ಸ್ಗೆ? ಸುಮ್ಮನೆ ರೈತರ ಹೆಸರಲ್ಲಿ ಮಾತ್ರ ಅವರು ಏನು ಬುರ್ಡ ಬಿಡ್ತಾರೆ ನೋಡ್ಕೊಳ್ಳಿ.